ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ದ್ವಾದಶೋऽಧ್ಯಾಯಃ. ಭಕ್ತಿಯೋಗಃ. ಯೋ ನ ಹೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ ಶುಭಾಶುಭಪರಿತ್ಯಾಗೀ ಭಕ್ತಿಮಾನ್ ಯಃ ಸ ಮೇ ಪ್ರಿಯಃ. ಒಳ್ಳೆಯದು ಬಂದಾಗ ಹಿಗ್ಗದೆ, ಕೆಟ್ಟದ್ದು ಬಂದಾಗ ಕುಗ್ಗದೆ, ಬಯಸಿದ್ದು ಆಗಲಿಲ್ಲವೆಂದಾಗ ದುಃಖಿಸದೆ, ಮತ್ತೂ ಬೇಕೆಂದು ಯಾವುದನ್ನೂ ಬಯಸದೆ ಶುಭಾಶುಭಗಳನ್ನು ತ್ಯಾಗ ಮಾಡಿರುವ ಭಕ್ತನು ನನಗೆ ಪ್ರಿಯನು. ತನ್ನ ಭಕ್ತರಲ್ಲಿರಬೇಕಾದ ಸ್ಥಿತಪ್ರಜ್ಞ ಸ್ಥಿತಿಯನ್ನು ಹೇಳುತ್ತಿರುವ ಭಗವಂತ, ಪರಿಸರ ಪ್ರಭಾವದಿಂದ ಪ್ರತಿ ಕ್ಷಣದಲ್ಲಿ ಆಗುವ ಬದಲಾವಣೆ ಮನುಷ್ಯನನ್ನು ವಿಚಲಿತಗೊಳಿಸಬಾರದು ಎಂಬುದನ್ನು ತಿಳಿಸುತ್ತಿದ್ದಾನೆ. ಕಾಲ ಬದಲಾಗುತ್ತಲೇ ಇರುತ್ತದೆ. ಯಾವುದೇ ಕಾರ್ಯ ನಿಲ್ಲದು. ತನಗೆ ಬೇಕಾದ್ದು ಸ್ವೀಕಾರ ಮಾಡಿ ಬೇಡ ಎನಿಸಿದ್ದನ್ನು ನಿರಾಕರಿಸುವ ಮನುಷ್ಯ ಒಳ್ಳೆಯದು ಕೆಟ್ಟದ್ದು ಎನ್ನುವುದಕ್ಕಿಂತ ತನಗೆ ಪ್ರಿಯವಾದದ್ದು, ಅದು ಸಾಮಾಜಿಕವಾಗಿ ವೈಯಕ್ತಿಕವಾಗಿ ಕೆಟ್ಟದಾಗಿದ್ದರೂ ಸಂತೋಷದಿಂದ ಅನುಭವಿಸುತ್ತಾನೆ. ಹಿಂಸೆ ಎಂಬುದು ಕೆಟ್ಟದ್ದು ಎಂದು ತಿಳಿದು ಸಹ ಹಿಂಸೆಯನ್ನು ಪ್ರಚೋದಿಸಿ ತನ್ನ ಅನುಯಾಯಿಗಳ ಜೊತೆ ಸಂತೋಷ ಪಡುವುದನ್ನು ಕಾಣಬಹುದು. ಜನಹಿತ ಕಾರ್ಯದ ಮೂಲಕ ಸಮಾಜದಲ್ಲಿದ್ದರೂ ಇಲ್ಲದಂತೆ ಇರಬೇಕಾದ ಮನುಷ್ಯ ಸದಾ ಸುದ್ದಿಯಲ್ಲಿರಲು ನಾನಾ ವಿಧವಾದ ಮಾಧ್ಯಮಗಳನ್ನು ಉಪಯೋಗಿಸಿ ಸದಾ ವಿವಾದದಲ್ಲೇ ಜೀವನ ನಡೆಸುವುದನ್ನು ಕಾಣಬಹುದು. ಸ್ಥಿತಪ್ರಜ್ಞ ಸ್ಥಿತಿಯಿಂದ ಎಲೆಮರೆಯ ಕಾಯಿಯಂತೆ ಸಮಾಜದಲ್ಲಿ ಬದುಕಿದರೆ ತನಗೂ ಕ್ಷೇಮ, ಸಮಾಜಕ್ಕೂ ಕ್ಷೇಮ. ಭಗವಂತನಂತೂ ತನಗೆ ಇಂತಹವರೇ ಪ್ರಿಯರು ಎನ್ನುವ ಮೂಲಕ ಎಲ್ಲೆಲ್ಲಿಯೂ ಸಲ್ಲುವ ವ್ಯಕ್ತಿ ವಿಶೇಷವನ್ನು ವಿವರಿಸಿದ್ದಾನೆ. ಹರಿ ಓಂ ತತ್ಸತ್.